ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಅಂತ ನಮ್ಮ ಕಡೆ ಒಂದು ಗಾದೆ ಮಾತಿದೆ. ಈಗ ಅಮೇರಿಕದ 50 ರಾಜ್ಯಗಳಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ನೋಡಿದರೆ ಈ ಗಾದೆ ಮಾತು ಅಪ್ಪಟವಾಗಿ ಅಮೇರಿಕಾಗೆ ಹೋಲಿಕೆಯಾಗತ್ತೆ ಅಂತ. ವಿಷಯ ಏನು? ಇದು ಬಹಳ ಬೇಗ ಶುರುವಾಗಬೇಕಾಗಿತ್ತು, ಭಾಳ ತಡವಾಗಿ ಶುರುವಾಗೋಯಿತು. ಜಗತ್ತೇ ಇವತ್ತು ದಾವಾನಲದಂತೆ ಹೊತ್ತಿಕೊಂಡಿದೆ. ಯಾರೂ ಕೂಡ ಚೈತನ್ಯವನ್ನು ಉಳಿಸಿಕೊಂಡಿಲ್ಲ, ನಿತ್ರಾಣರಾಗಿದ್ದಾರೆ. ಈಗ ಈ ವ್ಯಕ್ತಿಯ ವಿರುದ್ಧ ನೋ ಕಿಂಗ್ಸ್ ಅಂತ ಪ್ರತಿಭಟನೆ ಶುರು ಮಾಡಿದ್ದಾರೆ. ಅಮೇರಿಕೆಯ 50 ರಾಜ್ಯಗಳಲ್ಲಿ ಏಕಕಾಲಕ್ಕೆ 3100 ರ್ಯಾಲಿಗಳು ನಿನ್ನೆ ಇಲ್ಲ ಮೊನ್ನೆ. ಅತಿ ಹೆಚ್ಚು ಪ್ರಖರವಾಗಿ ಪ್ರತಿಭಟನೆ ನಡೆದದ್ದು ಮಿನಿಸೋಟಾದಲ್ಲಿ. ಆ ರೀತಿ ಸುನಾಮಿಯ ಥರ ಜನರನ್ನೇ ನಾನು ನೋಡಿರಲಿಲ್ಲ. ಯಾವುದೋ ಹಳೆ ವಿಡಿಯೋ ಏನೋ ಅಂತ ಮತ್ತೆ 2-3 ಸಲ ನಾನು ರೀಚೆಕ್ ಮಾಡಿಕೊಂಡೆ. ಅದನ್ನು ಇದನ್ನು ಸುದ್ದಿ ಪಕ್ಕ ಇದೆಯಾ ಇಲ್ವಾ ಅಂತ ನೋಡಿದರೆ ಅಮೇರಿಕೆಯಲ್ಲೇ ನಡೀತಾ ಇರುವಂಥ ಪ್ರತಿಭಟನೆ, ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ನಡೀತಾ ಇರೋ ಪ್ರತಿಭಟನೆ, ಮಿನಿಸೋಟಾದಲ್ಲೇ ನಡೆದಂಥ ಪ್ರತಿಭಟನೆ ನೋಡಿ. ನ್ಯೂಯಾರ್ಕ್ನಿಂದ ಹಿಡಿದು ಡ್ರಿಗ್ಸ್ವರೆಗೂ ಎಲ್ಲ ಕಡೆ ಏಕಕಾಲಕ್ಕೆ ಪ್ರತಿಭಟನೆ ಶುರುವಾಗಿದೆ. ಇದೊಂದು ಟೂಲ್ ಕಿಟ್ ಅಂತ ನೀವು ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಈ ರೀತಿ ಜನ ತಾವೇ ವಾಲಂಟಿಯರ್ ಆಗಿ ಬಂದು ಟ್ರಂಪ್ನ ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಿಜಕ್ಕೂ ಅಪರೂಪದಲ್ಲಿ ನಡೆದಂಥ ಘಟನೆ. ಇದು ಅಸಹನೆ ಇತ್ತು, ಜನ ವ್ಯವಧಾನವನ್ನು ಕಳ್ಕೊಳ್ಳಲಿಲ್ಲ, ಬೆಲೆ ಏರಿಕೆಯಿಂದ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಯಿತು. ಆದರೂ ಜನ ಸಮಾಧಾನದಿಂದ ಇದ್ದರು. ಯಾವಾಗ ಇದು ಮುಗಿಯೋದಿಲ್ಲ ಅಂತ ಅನ್ನಿಸ್ತೋ ಆವಾಗ ಜನ ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಕೇವಲ ಅಮೇರಿಕೆಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ಇದು ಆ ಕಡೆ ಯುರೋಪಲ್ಲಿ ಕೂಡ ಹೊತ್ತಿಕೊಂಡಿದೆ. ಅಲ್ಲಿ ಕೂಡ ನೋ ಕಿಂಗ್ಸ್ ಅನ್ನುವಂಥ ಪ್ರತಿಭಟನೆ ಶುರುವಾಗಿದೆ. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಫೈನಾನ್ಷಿಯಲ್ ಟೈಮ್ಸ್ಗೆ ಇಂಟರ್ವ್ಯೂ ಕೊಡ್ತಾರೆ. ವಿ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇರಾನಿಯನ್ ಆಯಿಲ್ ಅಂತ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡ್ತಾ ಇರೋ ಕಾರಣ ಏನು ಅಂತ ಅವತ್ತು 30 ದಿವಸಗಳ ಹಿಂದೆ ಹೇಳಿದ್ದೇ ಬೇರೆ. ಈಗ ಆತ ಹೇಳ್ತಾ ಇರೋದು ವಿ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಇರಾನಿಯನ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದಾರೆ, ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದ್ದಾರೆ, ಖಂಡಾಂತರ ಕ್ಷಿಪಣಿಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಧಿಕ್ಕರಿಸಿ ಅದನ್ನು ಜೊತೆಗೆ ಚೇಂಜ್ ಆಫ್ ರೆಜಿಮ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಯುದ್ಧ ಶುರು ಮಾಡಿದ್ದು ಅಂತ ಹೇಳಿದ ಮನುಷ್ಯ ಆಯಿತ. ಈಗ ಹೇಳ್ತಾರೆ ಅವರ ಆಯಿಲ್ ಬಿಟ್ಟರೆ ನಮ್ಗೆ ಬೇರೆ ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ನಡೆದ ಬೆಳವಣಿಗೆಯನ್ನು ನೋಡಿ. ಅದಕ್ಕೆ ಪೂರಕವಾಗಿ ಈಗ 10,000 ಟ್ರೂಪ್ಗಳನ್ನು ಅಮೇರಿಕೆಯಿಂದ ಕರೆಸಲಾಗಿದೆ. ಈಗ ಬೂಟ್ಸ್ ಆನ್ ಗ್ರೌಂಡ್ ಹೆಚ್ಚು ಕಮ್ಮಿ ಖಚಿತಗೊಂಡು ಬಿಟ್ಟಿದೆ. 3,500 ಮರೀನ್ಗಳು ಶುಕ್ರವಾರವೇ ಬಂದು ಇಳಿದಾಗಿ ಹೋಗಿದೆ. 2,200 ಮರೀನ್ಗಳು ಬರ್ತಾ ಇದ್ದಾವೆ, ಆನ್ ದ ವೇ ಇದ್ದಾವೆ. ಈ ಮಟ್ಟಿನ ಒಟ್ಟು ಸೈನ್ಯವನ್ನು ಒಂದು ಕಡೆ ಕಲೆ ಹಾಕ್ತಾ ಇರೋ ಉದ್ದೇಶ ಏನು ಅಂದರೆ ಈ ಬಾರಿ ಫೋಕಸ್ಡ್ ಆಗಿ 2 ಪ್ರದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಲೆಕ್ಕಾಚಾರ ಇದು. ಇದನ್ನು ಇರಾನಿಯನ್ ಸ್ಪೀಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀನು ಏನಂತ ಹೇಳಿದ್ರು ಅಂದರೆ, ಒಂದು ಕಡೆ ಇವರು ಮಾತುಕತೆಯನ್ನು ಆಡ್ತೀವಿ ಅಂಥೇಳಿ ಮೇಲ್ಗಡೆ ನೆಗೋಷಿಯೇಷನ್ಗೆ ನಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಒಳಗೆ ಬೂಟ್ಸ್ ಆನ್ ಗ್ರೌಂಡ್ಗೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಸೈನ್ಯವನ್ನು ಕಲೆ ಹಾಕಲಿಕ್ಕೆ ಟೈಮ್ ಬೈಯಿಂಗ್ ಪ್ರೊಸೆಸ್ಸನ್ನು ಮಾಡಿಕೊಂಡು ನಮಗೆ ಏಪ್ರಿಲ್ 6 ಟೈಮು ಅಂತ ಹೇಳೋದು. ನೋಡಿದರೆ ಇವರ ಉದ್ದೇಶ ಇರೋದು ಯುದ್ಧ ಮಾಡಲಿಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಳ್ಳಿಕ್ಕೋಸ್ಕರ ಈ ರೀತಿ ಟೈಮ್ ಬೈ ಮಾಡೋದು, ಜೊತೆಗೆ ಮಾತುಕತೆ ಅಂತ ಸುಳ್ಳು ಹೇಳೋದು. ಮಜಾ ಅನಿಸಿದ್ದು ನನಗೇನು ಅಂತಂದರೆ, ಪಾಕಿಸ್ತಾನ ಇಲ್ಲಿ ದಲಾಲಿ ಕೆಲಸ ಮಾಡ್ತಾ ಇರೋದು. ಪಾಕಿಸ್ತಾನ 4 ದೇಶದ ವಿದೇಶಾಂಗ ಸಚಿವರ ಸಭೆ ನಡೆಯಿತು ನಿನ್ನೆ. ಯಾವ ದೇಶ? ಈಜಿಪ್ತಿನ ವಿದೇಶಾಂಗ ಸಚಿವ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ, ಪಾಕಿಸ್ತಾನದ ವಿದೇಶಾಂಗ ಸಚಿವ, ಟರ್ಕಿ ವಿದೇಶಾಂಗ. ಈ 4 ವಿದೇಶಾಂಗ ಸಚಿವರು ಸಭೆ ಮಾಡಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಆಗಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾರಂತೆ. ಇದರಲ್ಲಿ ಇರಾನ್ ಇಲ್ಲವೇ ಇಲ್ಲ, ಇದರಲ್ಲಿ ಇಸ್ರೇಲ್ ಇಲ್ಲವೇ ಇಲ್ಲ, ಇದರಲ್ಲಿ ಅಮೇರಿಕ ಇಲ್ಲವೇ ಇಲ್ಲ. ಇರುವ 4 ದೇಶಗಳು, ಅದರಲ್ಲಿ 2 ದೇಶಗಳ ಮೇಲೆ ಹೆಚ್ಚಿನ ಪರಿಣಾಮವೂ ಕೂಡ ಆಗಲಿ. ಈಜಿಪ್ತು ಯಾವ ರೀತಿಯಲ್ಲೂ ಇದರಲ್ಲಿ ಪಾಲುದಾರನೇ ಅಲ್ಲ. ಈಜಿಪ್ತಿನ ವಿದೇಶಾಂಗ ಸಚಿವರನ್ನ ಕರೆಸಲಾಗಿದೆ. ಪಾಕಿಸ್ತಾನದ ವಿದೇಶಾಂಗ ಆತ ಬಂದ್ರಷ್ಟು ಬರದೇ ಇದ್ರಷ್ಟು ರೀ. ಇನ್ನು ಸೌದಿ
ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವನಿಗೆ ಕಾಸಿನ ಕಿಮ್ಮತ್ತಿರೋದಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡೋದು ಅಲ್ಲಿಯ ಕ್ರೌನ್ ಪ್ರಿನ್ಸ್ ಆದಂಥ ಮೊಹಮ್ಮದ್ ಬಿನ್ ಸಲ್ಮಾನನ ಅಣತಿಯ ಮೇರೆಗೆ ನಡೀತಾ ಇರುವಂಥ ಆ್ಯಕ್ಟಿವಿಟಿ ಅದು. ಎಂಥ ವಿಚಿತ್ರವಾದಂಥ ಈ ಕಣ್ಣೊರೆಸುವ ತಂತ್ರ ಅಂದರೆ, ಇದರ ಮಧ್ಯೆ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ, ನಾವು ಮಾತುಕತೆಗೆ ಮುನ್ನುಡಿಯಾಗಿ ಈ ರೀತಿಯಾದಂಥ ಸಭೆಯನ್ನು ಆಯೋಜಿಸಿದ್ದೇವೆ. ನೀವು ಸಭೆಯನ್ನು ಆಯೋಜಿಸಿ ತೀರ್ಮಾನ ಮಾಡ್ತೀರಪ್ಪ, ಏನಂತ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡಿಬಾರ್ದು ಅಂತ. ಇಸ್ರೇಲ್ ಇವ್ರ ಮಾತು ಕೇಳಿಬಿಡತ್ತಾ, ಅಥವಾ ಇರಾನ್ ಇವ್ರ ಮಾತು ಕೇಳಿಬಿಡತ್ತಾ? ಇರಾನ್ ಇಲ್ಲಿವರೆಗೂ ಇವ್ರನ್ನ ಕೇಳಿ ಏನಾದರೂ ದಾಳಿಯನ್ನು ಮಾಡಿದೆ ಅಂದರೆ ಸೌದಿ ಅರೇಬಿಯಾ ಮೇಲೆ. ಸೌದಿ ಅರೇಬಿಯಾದಲ್ಲಿರುವಂಥ ವಾಯುನೆಲೆ ಏನಿದೆಯಲ್ಲ ಅಮೇರಿಕದ್ದು, ಅತ್ಯಂತ ಪರಿಣಾಮಕಾರಿಯಾದಂಥ ಅತ್ಯಂತ ನಿರ್ಣಾಯಕವಾದಂಥ ವಾಯುನೆಲೆ ಅದು. ಅಂಥ ವಾಯುನೆಲೆಯ ಮೇಲೆಯೇ ಇರಾನ್ ದಾಳಿ ಮಾಡಿದೆ ಈಗ. ಅಷ್ಟೇ ಅಲ್ಲ, ಇವರ E3 ಸೆಂಟ್ರಿ ಅನ್ನುವಂಥ ಒಂದು ಇಡೀ ಸೈನ್ಯದ ಕಮಾಂಡ್ ಸೆಂಟರ್ ಥರ ಇರುವಂಥ ವಿಮಾನ ಅದು. ಬೋಯಿಂಗ್ 737 ಸಂಪೂರ್ಣವಾಗಿ ಮಾರ್ಪಡಿಸಿ ಸೈನಿಕನ ಕಣ್ಣು ಕಿವಿಯ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ದೊಡ್ಡದಾದಂಥ ಕಮಾಂಡ್ ಸೆಂಟರ್ ಅದು. E3 ಸೆಂಟ್ರಿ ಅಂತ ಹೇಳಿದ್ರೆ ಹೆಸರು, ಅವಾಕ್ ಅಂತ ಕರೀತಾರೆ. E3 ಸೆಂಟ್ರಿ ಅವಾಕ್ ಅದ್ರ ಹೆಸರು. ಅದು ವಾಯುನೆಲೆಯಲ್ಲಿ ಇದ್ದದ್ದು, ಅದು ಸೌದಿ ಅರೇಬಿಯಾದ ವಾಯುನೆಲೆಯಲ್ಲಿ. ಅದರ ಮೇಲೆ ಇರಾನ್ ದಾಳಿ ಮಾಡಿದೆ. ಎಂಥ ಪರಿಣಾಮಕಾರಿಯಾದಂಥದ್ದು ವ್ಯವಸ್ಥೆ ಅದು ಅಂತಂದರೆ, ವಿಮಾನ ಅಂದರೆ 250 ಮೈಲಿ ದೂರದಲ್ಲಿ ಕ್ಷಿಪಣಿಗಳಿದ್ದರೆ ಕ್ಷಿಪಣಿಗಳನ್ನು ಗುರುತಿಡಿಯುತ್ತೆ, ರಡಾರ್ ಮೂಲಕ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಟ್ಯಾಂಕರ್ ಕಂಡುಹಿಡಿಯುತ್ತೆ, ಯಾವ ಕಡೆಯಿಂದ ದಾಳಿ ಬರುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ, ಸಿಗ್ನಲಿಂಗ್ ಕೆಲಸ ಮಾಡುತ್ತೆ, ರೀಫ್ಯೂಯಲಿಂಗ್ ಮಾಡುತ್ತೆ. ಇಷ್ಟೂ ವ್ಯವಸ್ಥೆ ಇದ್ದಂಥ ಇಡೀ ಜಗತ್ತಿನಲ್ಲಿ ಅತ್ಯಾಧುನಿಕವಾದಂಥ ವ್ಯವಸ್ಥೆಯನ್ನು ಹೊಡೆದುರುಳಿಸಿದೆ ಇರಾನು. ಅದರ ಫೋಟೋಗಳನ್ನು ಬೇರೆ ಅದು ಈಗ ಹೊರಗಡೆ ಪಬ್ಲಿಷ್ ಮಾಡಿ ಹಾಕಿದೆ. ಸುಳ್ಳು ಅಂತ ನೀವು ಹೇಳಂಗೆ ಅಲ್ಲ. ಅಂಥದ್ರಲ್ಲಿ ನೀವು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವನ ಕರ್ಕೊಂಬಂದು ಸಭೆ ಮಾಡಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಕಣ್ಣೊರೆಸಿದರೆ ಶಹಬಾಜ್ ಶರೀಫು ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಏನ್ರಿ? ಹಾಗಾದರೆ ಈಗ ಮುಂದಿನ ನಡೆ ಏನು? ಇರಾನ್ ಭಾಳ ಸ್ಪಷ್ಟವಾಗಿ ಯುದ್ಧವನ್ನು ನಿಲ್ಲಿಸುವ ಮನಸ್ಥಿತಿಯಲ್ಲಿಲ್ಲ, ನಿತ್ರಾಣಗೊಂಡಿದೆ, ಎರಡು ಮಾತಿಲ್ಲ. ಕಂಡ ಕಡೆ ಉಗ್ರರ ರೀತಿಯಲ್ಲಿ ದಾಳಿ ಮಾಡಲಿಕ್ಕೆ ಅದು ಸನ್ನದ್ಧಾಗಿದೆ. ಅದಕ್ಕೆ ಸಾಕ್ಷಿಯೇ ಈಗ 4ನೇ ವ್ಯಕ್ತಿ ಅದರಲ್ಲಿ ಸೇರ್ಪಡೆಯಿದೆ. ಈಗ ನೋಡಿ, ಇರಾನಿನ ಸೈನ್ಯ ಒಂದನೇದ್ದು, ಎರಡನೇದ್ದು IRGC ಅಲ್ಲಿ, ಅದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಅಂತೇನಿದೆ ಅದಿದೆ. ಅದಾದಮೇಲೆ ಈಗ ಹೌತಿ ಉಗ್ರರು ಸೇರಿಕೊಂಡಿದ್ದಾರೆ. ಅವರು ಆ ಕಡೆಯಿಂದ ಬಂದು ಇನ್ನೊಂದು ಸಮುದ್ರ ಜಲಮಾರ್ಗವನ್ನು ಬಂದ್ ಮಾಡಿದ್ದಾರೆ. 4ನೇದಾಗಿ ಶಿಯಾ ಮಿಲಿಷಿಯಾ ಅನ್ನುವಂಥ ಇನ್ನೊಂದು ಸೆಟಪ್ಪು ಇರಾನಿನ ಒಳಗಡೆ ನುಗ್ತಾ ಇದೆ. ಅದು ಕೂಡ ಈಗ ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡಲಿಕ್ಕೆ ಸರ್ವಸನ್ನದ್ಧವಾಗಿದೆ. ಅದರ ಫೋಟೋಗಳನ್ನು ಸ್ವತಃ ಇರಾನ್ ಸರ್ಕಾರ ಬಿಡುಗಡೆ ಮಾಡಿದೆ. ಇರಾನ್ಗಿರುವ ಅತಿ ದೊಡ್ಡದಾದಂಥ ನಷ್ಟ ಏನು ಹೇಳಿ ನೋಡೋಣ. ಇರಾನ್ಗಿರುವಂಥ ಅತಿ ದೊಡ್ಡದಾದ ಲೋಪ ಮತ್ತು ಚ್ಯುತಿ ಮತ್ತು ಅದಕ್ಕಿರುವಂಥ ಡಿಮೆರಿಟ್ ಏನು ಅಂದರೆ, ಅಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನೋದು ಉಳಿದೇ ಇಲ್ಲ. ಯಾರಿಗೆ ಏನಿಷ್ಟು ಬರುತ್ತೋ ಅದನ್ನು ಮಾಡ್ತಾ ಇದ್ದಾರೆ. ಯಾರು ಬದುಕುಳಿದಿದ್ದಾರೋ ಅವರು ದಾಳಿಯನ್ನು ಮಾಡ್ತಾರೆ. ಇದು ಹೂಬೆಹೂಬು ಉಗ್ರರ ಕಾರ್ಯಾಚರಣೆಯ ರೀತಿಯಲ್ಲಿ ಹಮಾಸ್ ಉಗ್ರರು ಯಾವ ರೀತಿ ಮಾಡ್ತಾಯಿದ್ರೋ ಅದೇ ರೀತಿ ಇರಾನ್ ಈಗ ಅಮೇರಿಕೆಯ ಮೇಲೆ ದಾಳಿ ಮಾಡ್ತಾ ಇದೆ. ನಿನ್ನೆ ಒಂದು ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಏನು, ಅಮೇರಿಕೆಯಿಂದ ಬರ್ತಾ ಇರುವಂಥ ಶಿಪ್ ಇತ್ತಲ್ಲ, ಅದರ 50 ಜನರನ್ನು ಬಂದಿಗಳನ್ನಾಗಿ ಮಾಡಿಕೊಂಡಿದ್ದೀವಿ ಅಂತ ಸುದ್ದಿಯನ್ನು ಹರಿಬಿಟ್ಟಿದೆ ಇರಾನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೋಟೋವನ್ನು ಕೂಡ ಅದು ಬಿಡುಗಡೆ ಮಾಡಿದೆ. ಒಂದು ವೇಳೆ ಏನಾದರೂ 50 ಅಮೇರಿಕೆಯ ಸೈನ್ಯರನ್ನು ಯುದ್ಧ ಕೈದಿಗಳನ್ನಾಗಿ ಮಾಡಿಕೊಂಡದ್ದೇ ಆದರೆ ಅದಕ್ಕಿಂತ ದೊಡ್ಡದಾದಂಥ ದುರಂತ, ಅದಕ್ಕಿಂತ ದೊಡ್ಡದಾದಂಥ ವಿಪರ್ಯಾಸ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಮೇರಿಕ ಜಗತ್ತಿನ ಸರ್ವಶ್ರೇಷ್ಠ ಸೈನ್ಯ ಅಂತ ತನ್ನನ್ನು ತಾನು ಕರ್ಕೊಳ್ಳೋದು. ಅಂಥದ್ದರಲ್ಲಿ ಯುದ್ಧ ಕೈದಿ ಆಗ್ತಾರೆ ಅವರೆಲ್ಲ. ಅವರು ಹೇಳ್ದಂಗೆ ಇವರು ಒತ್ತೆಯಾಳುಗಳಾಗಿ ಇರ್ತಾರೆ ಅಂತಂದರೆ ಯಾವ ಮಟ್ಟಿಗೆ ಇರಾನು ಮೇಲ್ಗೈಯನ್ನು ಸಾಧಿಸ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಇರಾನನ್ನು ಹೊಗಳಬೇಕು ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇಲ್ಲ. ಹೇಗೆ ತಯಾರಿ ಇಲ್ಲದೆ ಅಮೇರಿಕ ಮಾಡ್ತಾ ಇರುವಂಥ ದಾಳಿಯಿಂದ ಇರಾನ್ ರೊಚ್ಚಿಗೆದ್ದು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇರೋದಿಲ್ಲ. ಇರಾನ್ ಗೆಲ್ಲಬೇಕು ಅನ್ನುವುದು ನಮ್ಮ ಆಶಯವೂ ಅಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕೆಂದರೆ ಕಳೆದ ಇಷ್ಟೂ ವರ್ಷಗಳ ಕಾಲ ತನ್ನ ಮತಾಂಧತೆಯ ಮೂಲಕ ಉಗ್ರರನ್ನು ಸಾಕಿಕೊಂಡು ಬಂದಂಥ ರಾಷ್ಟ್ರ ಇರಾನ್. ಎರಡನೇದ್ದು, ಉಳಿದ ಎಲ್ಲ ಗಲ್ಫ್ ರಾಷ್ಟ್ರಗಳ ಜೊತೆ ಭಿನ್ನ ಮತವನ್ನು ಇಟ್ಟುಕೊಂಡೇ ಉಮ್ಮತ್ತನ್ನು ಹೇಳ್ಕೊಂಡು ಓಡಾಡುವಂಥ ರಾಷ್ಟ್ರ ಇರಾನ್.
ಸೌದಿ ಅರೇಬಿಯಾ ಜೊತೆ ನಿರಂತರವಾಗಿ ಸಂಘರ್ಷ ಇದ್ದರೂ ಕೂಡ ಇಸ್ಲಾಂ ರಾಷ್ಟ್ರ ಅಂತ ಸುಮ್ಮನೆ ಇದ್ದರೂ ಒಳಗೆ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಂಥ ರಾಷ್ಟ್ರ ಇರಾನ್ ಇವತ್ತು ತನ್ನ ಅಸಲಿ ಬಣ್ಣವನ್ನು ಅದು ತೋರಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಮೂಲಕ ನಾನು ಹೇಗೆ ಬೇಕಾದರೂ ನಿಮಗೆ ತೊಂದರೆ ಕೊಡಬಲ್ಲೆ ಜಗತ್ತಿಗೆ ಅನ್ನುವಂಥ ಅದರ ಅಮಾನವೀಯ ಮನಸ್ಥಿತಿಯನ್ನು ಅದು ತೋರಿಸ್ತಾ ಇದೆ. ಒಂದು ಕಡೆ ಹಾರ್ಮುಜ್ ಜಲಸಂಧಿ, ಇನ್ನೊಂದು ಕಡೆ ಹೌತಿ ಉಗ್ರರ ಕೆಂಪು ಸಮುದ್ರದ ಮೂಲಕ ಹೋಗುವಂಥ ಜಲಮಾರ್ಗ, ಎರಡನ್ನೂ ಬಂದ್ ಮಾಡಿದೆ. ಬಾಬನ್ ಮುಂಟೆಪ್ ಅಂತ ಹೇಳಿದೆಯಲ್ಲ, ಅದು ಮುಂಡೆಪ್, ಎರಡೂ ಜಲಮಾರ್ಗಗಳನ್ನ ಬಂದ್ ಮಾಡುವ ಮೂಲಕ ಜಗತ್ತಿಗೆ ನಾನು ತೊಂದರೆ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥ ಇರಾನ್ ಆಗಿರೋದ್ರಿಂದ ಅದರ ಗೆಲುವನ್ನು ನಾವು ಎಂದೂ ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈಗ ಇರಾನು ಸೋತಿರುವ ಹಾಗೆ ನಟಿಸಿದರೂ ಕೂಡ, ಒಂದು ವೇಳೆ ಈಗ ಶಾಂತಿ ಸಂಧಾನ ಆಗಿ ಯುದ್ಧವನ್ನು ತಾತ್ಕಾಲಿಕವಾಗಿ ಸೀಸ್ ಫೈರ್ ಮಾಡಿದರೂ ಕೂಡ, ಯಾವತ್ತಿದ್ರೂ ಕೂಡ ಇರಾನ್ ಎನ್ನುವುದು ಆಪತ್ತೆ. ಯಾವತ್ತಿದ್ರೂ ಕೂಡ ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂಥ ಎಲ್ಲ ರಾಷ್ಟ್ರಗಳ ಸರಕು ಸಾಗಣೆಗೆ ತೊಂದರೆ ಕೊಡಬಲ್ಲಂಥ ಮತ್ತು ಕೊಡುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಇರಾನ್. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಯಾವತ್ತೂ ಮಗ್ಗುಲ ಮುಳ್ಳಾಗುವುದು ಗಲ್ಫ್ ರಾಷ್ಟ್ರಗಳಿಗೆ. ಯಾವ ಗಲ್ಫ್ ರಾಷ್ಟ್ರ ಜಗತ್ತಿನ ಸಂಪೂರ್ಣವಾದ ಇಂಧನದ ಸಂಪೂರ್ಣ ಹತೋಟಿಯನ್ನು ತಮ್ಮ ಕೈಯಲ್ಲಿ, ನಿಯಂತ್ರಣವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ವು, ಅಂಥ ರಾಷ್ಟ್ರಗಳು ಇವತ್ತು ನಿತ್ರಾಣಗೊಂಡಿದ್ದಾವೆ. ಇದರ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ ಸ್ವಾಮಿ. ಏನಂದರೆ, ನಿಮಗೊಂದು 20 ಟ್ಯಾಂಕರು ತೈಲವನ್ನು ಕೊಡ್ತೀನಿ ಅಂತ ಪಾಕಿಸ್ತಾನಕ್ಕೆ ಆಸೆ ತೋರಿಸಿದೆ ಇರಾನ್. ಅಮೇರಿಕ ಹೇಳಿದೆ, ನೀನು ತೈಲವನ್ನು ತೊಗೊಂಬ, ನಿನ್ನ ಧ್ವಜವನ್ನು ಹಾಕ್ಕೊಂಡು ತೊಗೊಂಬ, ಅದನ್ನು ಮುಂದೆ ನಾವು ವಿಲೇವಾರಿ ಮಾಡ್ಕೋತೀವಿ ಅಂತ ಅಮೇರಿಕ ಹೇಳಿದೆ. ಯಾವಾಗ ಇರಾನು ತನಗೆ ತೈಲವನ್ನು ಕೊಡಲಿಕ್ಕೆ ಜಲಮಾರ್ಗವನ್ನು ಖಾಲಿ ಮಾಡಿಕೊಡತ್ತೆ, ತನ್ನನ್ನು ತನ್ನ ಮಿತ್ರ ರಾಷ್ಟ್ರ ಅಂದ್ಕೊಂಡಿದೆ ಅಂತ ಗೊತ್ತಾದ ತಕ್ಷಣ ಪಾಕಿಸ್ತಾನ ತನ್ನ ಧ್ವಜವನ್ನು ಹಾಕ್ಕೊಂಡು ವೆಸಲ್ಗಳನ್ನು ಕಳಿಸತ್ತೆ, ಕಳಿಸಿ ತೈಲವನ್ನು ತುಂಬಿಸ್ಕೊಳ್ಳುತ್ತೆ, ತಗೊಂಡು ತನ್ನ ಧ್ವಜವನ್ನು ಹಾಕ್ಕೊಂಡು ಜಲಮಾರ್ಗವನ್ನು ದಾಟಿಕೊಂಡು ಎರಡೆರಡೆ ಹಡಗುಗಳನ್ನು, ವೆಸಲ್ಗಳನ್ನು ಕಳಿಸತ್ತೆ. ನೋಡಿದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತೆ. ಈ ಸತ್ಯ ಇರಾನ್ಗೆ ಗೊತ್ತಾಗಿ ಹೋಗುತ್ತೆ. ಯಾವಾಗ ಇರಾನು ಇದನ್ನು ದಂಧೆ ಮಾಡ್ಕೋತಾ ಇದೆ ಇದು ಅಂತ ಗೊತ್ತಾಯಿತೋ, ಆವಾಗ ಇರಾನು ಪಾಕಿಸ್ತಾನಕ್ಕೆ ಕ್ಯಾಕರಿಸಿ ಉಗಿಯತ್ತೆ. ಇದು ನಡೆದಂಥ ವಿದ್ಯಮಾನ. ಯುದ್ಧ ಈಗ ಅಮೇರಿಕೆಯ ಒಟ್ಟು ನಿಲುವು ಭಾಳ ಸಿಂಪಲ್ ಆಗಿದೆ ಅವ್ರದ್ದು. ಒಂದು, ಹಾರ್ಮುಜ್ ಜಲಸಂಧಿಯನ್ನು ಹೇಗಾದರೂ ಮಾಡಿ ಖಾಲಿ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಪೆಂಟಗನ್ ಬಂದಿದೆ. ನಾನು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾ ಇಲ್ಲ, ಪೆಂಟಗನ್ ಬಗ್ಗೆ ಹೇಳ್ತಾ ಇದ್ದೀನಿ. ಪೆಂಟಗನ್ ಹೇಗಾದರೂ ಮಾಡಿ ಹಾರ್ಮುಜ್ ಜಲಸಂಧಿಯನ್ನು ಖಾಲಿ ಮಾಡಿಸುವ ಪ್ರಕ್ರಿಯೆಯಲ್ಲಿ ಈಗ ಬಂದಿರುವಂಥ ಟ್ರೂಪ್ಗಳನ್ನು ಬಳಸಿಕೊಳ್ಳಲಿದೆ. 10,000 ಟ್ರೂಪ್ಗಳೇನು ಬಂದಿದ್ದಾವೆ, ಡಿಪ್ಲಾಯ್ ಮಾಡಲಿಕ್ಕೆ ಬಂದಿದ್ದಾರೆ, ಅವರನ್ನು ಬಳಸಿಕೊಳ್ಳುವ ತಂತ್ರದಲ್ಲಿ. ಎರಡನೇದ್ದು, ಇವರು ಖಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಆ ಖಾರ್ಗ್ ಐಲ್ಯಾಂಡನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅಮೇರಿಕ ಸೈನ್ಯ ಕೆಲಸ ಮಾಡ್ತಿದೆ. ಬೂಟ್ಸ್ ಆನ್ ಗ್ರೌಂಡ್ ಯಾವಾಗ ಶುರುವಾಗುತ್ತೋ ಗೊತ್ತಾಗಿಲ್ಲ, ಆದರೆ ಶುರುವಾಗುವುದಂತೂ 100ಕ್ಕೆ 100 ದಿಟ್ಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.